ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾರ್ವರಿ ತುಂಬಾ ಆತುರದ ನಿರ್ಧಾರ ತಗೊಂಡಿದ್ದಾಳೆ ಅನಿಸ್ತಿದೆ. ತಾಯಿಯಾಗಿ ಅವಳ ಆತಂಕ ಅರ್ಥ ಆಗುತ್ತೆ. ಆದರೆ ನಿಧಿ ಈಗಾಗಲೇ ತುಂಬ ನೊಂದಿದ್ದಾಳೆ. ಅವಳಿಗೆ ಮತ್ತೆ ಹಿಂಸೆ ಆಗಬಾರ್ದು. ಅದರಲ್ಲೂ ಈ ಆಕ್ಸಿಡೆಂಟು ಕೇಸು ಅಂತ ತುಂಬ ಕುಗ್ಗೋಗಿದ್ದಾಳೆ. ನಿಜ ಮಾಧವ್ ಅವರೇ, ಪಾಪ ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಟಿಕೆಟ್ ಕೂತ್ಬಿಡ್ತಿದ್ರು. ಮದುವೆ ಫಿಕ್ಸ್ ಆಗಿ ಇನ್ನೇನು ಮದುವೆ ಆಗಬೇಕು ಅನ್ನೋಷ್ಟರಲ್ಲಿ ಆಕ್ಸಿಡೆಂಟ್ ಆಗಿ ಕೋರ್ಟು ಕೇಸು ಅಂತೆಲ್ಲ ಓಡಾಡಿದ್ಲು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಪಾಪ ನಿಧಿ ಇಂಥ ಸಂದರ್ಭನೆಲ್ಲ ಹೇಗೆ ಎದುರಿಸಿದ್ಲು ಅನ್ಸುತ್ತೆ. ಇಷ್ಟೆಲ್ಲ ಇರುವಾಗ ಮತ್ತೆ ಅವಳ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು ತಪ್ಪು. ಮೊದಲು ನಿಧಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು. ಆ ತೊಂದರೆ ನಿಮ್ಗಿಲ್ಲ ಅಮ್ಮ. ನಿಧಿ ಮನಸ್ಸಲ್ಲಿ ಏನಿದೆ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದಾಯ್ತು. ಏನು ಹೇಳ್ತಿದ್ಯಾ ಅಭಿ? ಹೌದಪ್ಪ, ನಿಧಿ ಇನ್ನೂ ಸಂಜೆನ ಇಷ್ಟಪಡ್ತಿದ್ದಾಳೆ. ಹಾಗಂತ ನಿಧಿನೇ ಹೇಳದ್ಲಾ? ಹೌದು ಅಮ್ಮ, ನಿಧಿನೇ ಹೇಳಿದ್ಲು. ಮೊದಲು ಹೇಳ್ತಿರ್ಲಿಲ್ಲ, ಅಷ್ಟರಲ್ಲಿ ಸಮರ್ಥ ಒಂದು ಐಡಿಯಾ ಮಾಡ್ದ. ಅದಕ್ಕೆ ನಾವೇ ಹೋಗಿ ಸಂಜೆ ಮನೆಯವ್ರ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲ ಅವಿ, ನೀವು ಅವ್ರ ಮನೆಗೆ ಹೋಗೋದು ಬೇಡ. ನಾನು ಮಾಧವ್ ಅವರೇ ಹೋಗಿ ಬರ್ತೀವಿ. ಅಮ್ಮ, ನೀವು ಈ ಪರಿಸ್ಥಿತಿಯಲ್ಲಿ ಹೋಗೋದಾ? ಖಂಡಿತ ಬೇಡ. ಮೊದಲು ನಾವು ಹೋಗಿ ಮಾತಾಡ್ಕೊ ಬರ್ತೀವಿ. ಹಾಗೆ ನೋಡಿದ್ರೆ ಅವ್ರ ವಿರುದ್ಧವಾಗಿ ತುಂಬ ರೂಢಾಗಿ ಮಾತಾಡಿದ್ದೆ ನಾವು. ತುಳಸಿಯವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ದೊಡ್ಡವರಾಗಿ ಮೊದಲು ನಾವು ಹೋಗಿ ಮಾತಾಡಬೇಕು. ನಾವಿದ್ಕೊಂಡು ನಿಮ್ಮನ್ನು ಕಳಿಸೋದು ಸರಿ ಹೋಗಲ್ಲ. ಆದರೆ ಹೋದ್ಸರಿ ನೀವು ಹೋದಾಗ ಅವ್ರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಪರವಾಗಿಲ್ಲ ಅಭಿ, ಅವ್ರು ನಮ್ಮ ಜೊತೆ ಹೇಗೆ ನಡ್ಕೋತಾರೆ ಅನ್ನೋದಕ್ಕಿಂತ ನಮ್ಮ ಮಗಳ ಜೀವನ ಮುಂದೆ ಹೇಗೆ ನಡೆಯುತ್ತೆ ಅನ್ನೋದೇ ಮುಖ್ಯ. ಹಾಗೆ ನೋಡೋಕೆ ಹೋದರೆ ಸಂಜಯ್ ತಂದೆ ತಾಯಿದು ಏನೂ ತಪ್ಪಿಲ್ಲ. ಮದುವೆ ಹಿಂದಿನ ದಿನ ಅಷ್ಟೊಂದು ರಾದ ಅಂತ ನಡೆದ್ರೆ ಯಾವ ತಂದೆ ತಾಯಿಗಾದರೂ ಆತಂಕ ಗಾಬರಿ ಆಗೇ ಆಗತ್ತೆ. ನಾನು ಮಾಧವ್ ಅವರೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ ಮದುವೆಗೆ ಒಪ್ಪಿಸ್ತೀವಿ. ಏನೋ ನೀವು ಕ್ಷಮೆ ಕೇಳದ? ಬೇಡ ಅಮ್ಮ, ಅದೇನಾದರೂ ಆಗೋಗ್ಲಿ. ನಾನು ಬ್ರೋನೇ ಹೋಗ್ತೀವಿ. ನಾವಿಬ್ಬರೇ ಅದನ್ನು ಫೇಸ್ ಮಾಡ್ತೀವಿ. ನಿಮ್ಮಿಬ್ರನ್ನ ಮುಂದೆ ಬಿಟ್ಟು ನಾವು ಹಿಂದಿರಕ್ಕಾಗತ್ತಾ? ಆದರೂ ನೀವು ಈಗ ಹೋಗೋದು? ಏನೂ ಯೋಚನೆ ಮಾಡಬೇಡ. ನಿಧಿ ಖುಷಿಗೆ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಚಿಂತೆ ಮಾಡಬೇಡಿ. ನಿಮ್ಮ ಅಮ್ಮನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಬರೋ ಜವಾಬ್ದಾರಿ ನಂದು. ನಾವಿಬ್ಬರು ನಾಳೆನೇ ಅವ್ರ ಮನೆಗೆ ಹೋಗಿ ಬರ್ತೀವಿ, ಸರಿನಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.